ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಇವತ್ತು ನೋಡ್ರಿ ನಾವು ರೆಡಿಯಾಗಿ ಹೊರಗೆ ಹೊಂಟೀವಿ. ಎಲ್ಲಪ್ಪ ಅಂದ್ರೆ ಒಂದು ಫಂಕ್ಷನ್ ಐತ್ರಿ ಇವತ್ತು. ಯಾವ ಫಂಕ್ಷನ್ ಅಂದ್ರೆ ರಿಟೈರ್ಮೆಂಟ್ ಫಂಕ್ಷನ್ ಐತಿ. ನಮ್ಮ ಅಕ್ಕನ ಹಸ್ಬೆಂಡ್ದು ಅಂದ್ರೆ ನಮ್ಮ ಮಾಮಾರ್ದು ಇವತ್ತು ರಿಟೈರ್ಮೆಂಟ್ ಫಂಕ್ಷನ್ ಐತಿ. ಸೊ ಅಲ್ಲಿಗೆ ಹೊಂಟೀವಿ. ಇವತ್ತಿನ ದಿನ ಅಲ್ಲಿ ಏನೇನು ಫಂಕ್ಷನ್ ಆಗ್ತದಲ್ಲ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಕತ್ತವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಇವಾಗ ಫುಲ್ ರೆಡಿ ಆಗೈತಿ. ಈಗ ನಾನು ರೆಡಿ ಆಗೀನಿ, ನಮ್ಮ ಮನೆಯವರು ರೆಡಿ ಆಗ್ಯಾರ, ನಮ್ಮ ಪಾಪನೂ ರೆಡಿ ಆಗ್ಯಾನ. ಸೊ ಇವಾಗ ನೋಡ್ರಿ ಇಲ್ಲಿ ಹೊರಗದಾನ. ಸೊ ಇವಾಗ ರೆಡಿ ಆಗೀವಿ, ಹೋಗ್ತೀವಿ. ಈಗ ಹೋಗಿ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಂತ. ಅದಕ್ಕಾಗಿ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಲಾಸ್ಟ್ ತನಕ ನೋಡಿರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿರಿ ಫಂಕ್ಷನ್ ಏನೈತಲ್ಲ. ಸೊ ಅಲ್ಲಿ ನಾವು ಬಂದು ಇವಾಗ ರೀಚ್ ಆಗೀವಿ. ನೋಡ್ಬೋದು ನೀವು ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಾರ. ರಿಟೈರ್ಮೆಂಟ್ ಫಂಕ್ಷನ್ ಐತೆ ಅಂತ ಹೇಳಿದ್ದಲ್ಲ. ಸೊ ಅದಕ್ಕಾಗಿ ಸ್ಟೇಜ್ನು ತಯಾರಿ ಆಗೈತಿ. ಮತ್ತು ಬ್ಯಾಕ್ಗ್ರೌಂಡ್ ನೋಡಿರಿ ಸಿಂಪಲ್ಲಾಗಿ ಎಷ್ಟು ಮಸ್ತ್ ಮಾಡ್ಯಾರ ಅಂತೇಳಿ. ಅಲ್ಲಿ ಗ್ರೀನ್ ಕಲರ್ ಸೀರೆ ಹಾಕೊಂಡೇ ನೋಡ್ತಾರಲ್ಲ ಅವರೇ ನೋಡಿರಿ ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು. ನನ್ನ ಮೊದಲಿನ ವ್ಲಾಗ್ಸ್ ನೋಡೋರಿಗೆಲ್ಲ ಗೊತ್ತಿರ್ತದೆ. ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ವಿದ್ಯಾಧರಣ್ಣಾಗ ನೀವು ನೋಡಿರ್ತೀರಿ ಅಂತ ಅಂದ್ಕೊಂಡಿನಿ. ಅವರ ಅಕ್ಕ ನೋಡ್ರಿ, ಇವರು ಲಕ್ಷ್ಮಿ ಅಕ್ಕ. ಸೊ ಇವ್ರ ಹಸ್ಬೆಂಡ್ದೇ ರಿಟೈರ್ಮೆಂಟ್ ಫಂಕ್ಷನ್ ಐತಿ. ಅದಕ್ಕಾಗಿ ನಾವು ಬಂದೀವಿ ನೋಡ್ರಿ. ಇವಾಗ ಒಂದು ಸ್ವಲ್ಪ ಜನ ಎಲ್ಲರೂ ಬಂದು ಕುಂತಾರ. ಇನ್ನೊಂದು ಸ್ವಲ್ಪ ಜನ ಬರೋರು ಇದ್ರಿ, ಬಾಕಿ ಇದ್ದರು. ಅದಕ್ಕಂಥೇಳಿ ಎಲ್ಲರೂ ವೆಯ್ಟ್ ಮಾಡತ್ತಿದ್ರಿ. ನಮ್ಮ ಮಾಮಾರು ಬಂದಿದ್ದಿಲ್ಲ ರೀ, ರಿಟೈರ್ಮೆಂಟ್ ಏನೈತಲ್ಲ. ಸೊ ಅವರು ಇನ್ನೂ ಬಂದಿದ್ದಿಲ್ಲ. ಈಕಿನೇ ನೋಡ್ರಿ ನಮ್ಮ ಸೋನಿ, ನಮ್ಮ ಈಗ ರಿಟೈರ್ಮೆಂಟ್ ಐತಲ್ಲ ಅವರ ಮಗಳು ಅಶ್ವಿನಿ. ಈಕಿನ ಹೆಸರು ನಾವೆಲ್ಲರೂ ಸೋನಿ ಅಂತ ಕರಿತೀವಿ ಸಣ್ಣವರಿದ್ದಾಗಿಂದ. ಮತ್ತು ನಮ್ಮ ಪಾಪು ನೋಡ್ರಿ ಅಲ್ಲೆಲ್ಲರೂ ಬಂದಿರ್ತಾರಲ್ಲ, ಎಲ್ಲರ ಕಡೆನೂ ಹೋಗ್ತಾನೆ, ಒಟ್ಟು ಅಳಂಗಿಲ್ಲ ಯಾರ ಕಡೆನೂ. ಇವಾಗ ಹೊಸದಾಗಿ ನೋಡೋಣ ಪಾಪುಗಳು ಅಳ್ತಿರ್ತಾವ. ನನ್ನ ಮಗ ಇಲ್ರಿ, ಯಾರೇ ಕೈ ಮಾಡಿದ್ರೆ ಸಾಕು ಮೊದಲು ಅವ್ರ ಕಡೆ ಹೋಗಿ ಆಟ ಆಡೋದು ಮಾಡ್ತಾನೆ. ಸೊ ಇವಾಗ ಅಲ್ಲಿ ಬಂದವ್ರು ಎಲ್ಲರೂ ಫಂಕ್ಷನ್ ಯಾರ್ಯಾರು ಬಂದಿರ್ತಾರಲ್ಲ ಅವರೆಲ್ಲರ ಕಡೆನೂ ಹೋಗ್ಯ ನೋಡ್ರಿ. ಬರೋ ತನಕ ಒಟ್ಟು ಹತ್ತಿಲ್ಲ. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪರೆ ನೀನು ಎಂದೆಂದು ಕರುಣಾಳ ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ. ಇವಾಗ ನೋಡ್ರಿ ಎಲ್ಲರೂ ಬಂದರು. ನಮ್ಮ ಅತ್ತೆಯವರು, ನಮ್ಮ ನಾದ್ನಿ, ನಮ್ಮ ವಿದ್ಯಾಧರಣ್ಣ, ಆಯುಷ್, ಆರಾಧ್ಯ ಎಲ್ಲರೂ ಬಂದಾರ. ಫಂಕ್ಷನ್ನು ಇನ್ನೇನು ಸ್ಟಾರ್ಟ್ ಆಗ್ತದೆ. ಜನನೂ ಎಲ್ಲರೂ ಬಂದಾರ್ರಿ. ಮತ್ತು ಈ ಕಡೆ ಹಿಂದ್ಗಡೆ ಕ್ಯಾಪ್ ಮಾಡ್ಕೊಂಡು ಕೂತಾರ ನೋಡ್ರಿ, ಇವರೇ ನಮ್ಮ ದೊಡ್ಡಪ್ಪ ನೋಡ್ರಿ, ಫಸ್ಟ್ನೇದವರು. ಇವಾಗ ಫಂಕ್ಷನ್ ಐತಲ್ಲ ಲಕ್ಷ್ಮಿ ಅಕ್ಕ ಅಂದಲ್ಲ, ಇವ್ರ ಮಗಳೇ ನೋಡ್ರಿ ದೊಡ್ಡಕ್ಕ. ಮತ್ತು ಈ ಕಡೆಯವರು ಸಣ್ಣ ಮಾಮ ರೀ, ಎರಡನೇ ಅಕ್ಕನ ಗಂಡ. ನಮ್ಮ ಪಾಪು ನೋಡ್ರಿ ಅವ್ರ ಅಜ್ಜನ ಕಡೆ ಹೋಗೋಣ ಅಳಕ್ಕೆ ಚಾಲು ಮಾಡಿದ. ಭಾಳ ದಿವಸ ಆಯ್ತು ನೋಡ್ಲಾರ್ದು, ಹಂಗಾಗಿ ಅವನು ಗೊತ್ತಿರಲಿಲ್ಲ. ಮೊದಲೆಲ್ಲ ಅವ್ರು ನೋಡೋಣ ಸಾಕು ಕೈ ಮಾಡ್ತಿದ್ದ, ಅವ್ರ ಕಡೆ ಹೋಗ್ತಿದ್ದ. ಬಟ್ ಇವತ್ತು ನೋಡ್ರಿ ಅಳಾಕತ್ತ. ಅವ್ರ ಪಾಪ ಬರಾನೇ ಖುಷಿಲೇ ಎತ್ಕೊಳಕತ್ತಾರ. ಅವನಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿದ. ನಮಸ್ಕಾರಗಳು. ಶ್ರೀಯುತ ನಂದಕುಮಾರ್ ಗಂಗಾಧರ್ ಪಾಟ್ನೆ ಇವರ ನಿವೃತ್ತಿಯಾದ ಪ್ರಯುಕ್ತ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಬಂಧು ಬಾಂಧವರನ್ನ ಹಾಗೂ ಈ ಓಣಿಯ ಒಂದು ಮಿತ್ರರನ್ನ ಹಾಗೂ ಬಂಧುಗಳನ್ನ ಶ್ರೀಯುತ ನಂದಕುಮಾರ್ ಪಾಟ್ನೆ ಹಾಗೂ ಸೂರ್ಯವಂಶಿ ಅವರ ಒಂದು ಕುಟುಂಬದ ಪರವಾಗಿ ಹಾರ್ದಿಕವಾದಂಥ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಶ್ರೀಯುತ ನಂದಕುಮಾರ್ ಪಾಟ್ನೆ ಅವರು ಈ ಒಂದು ಕಾರ್ಯಕ್ರಮ ಶ್ರೀಯುತರು ಆಗಮಿಸ್ತಾ ಇದ್ದಾರೆ. ಶ್ರೀಯುತ ನಂದಕುಮಾರ್ ಪಾಟ್ನೆ ಹಾಗೂ ಶ್ರೀಮತಿ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನ ಹಾರ್ದಿಕವಾದಂಥ ಪಾಟ್ನೆ ಹಾಗೂ ಸೂರ್ಯವಂಶಿ ಅವರ ಕುಟುಂಬದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ ಬಯಸಿದ್ದೇನೆ.
ಅಗಳೇ ಕುಣಿತಿದ್ವಿ ಇನ್ನ ಬಿಟ್ಟಿದ್ರು ನಾವಾಗ ಈಗ ಸ್ಟಾರ್ಟ್ ಆಯ್ತು ಆರಾಮಕ್ಕ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ದೇವರನ್ನು ಸ್ಮರಿಸುತ್ತಾ ಈ ಒಂದು ಅದ್ದೂರಿಯ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸರಸ್ವತಿಯ ಶ್ಲೋಕದೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ. ಯಾಕುಂದೆ ಎಂದು ತುಜಾರಹಾರದವಲ್ಲ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ಶ್ವೇತ ಪದ್ಮಾಸನ, ಸಾಮಂಪ ಅಂತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಓಂ ಗುರು ಬ್ರಹ್ಮ ಗುರು. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಫಂಕ್ಷನು ಸ್ಟಾರ್ಟ್ ಆಯಿತು. ಇವರೇ ನೋಡ್ರಿ ನಮ್ಮ ಮಾಮಾರು. ಇವತ್ತು ರಿಟೈರ್ಮೆಂಟ್ ಫಂಕ್ಷನ್ ಏನೈತಲ್ಲ ಇವ್ರದೇ ನೋಡ್ರಿ. ಮತ್ತು ಆ ಕಡೆಯವರು ನಮ್ಮ ಅಕ್ಕ, ಮತ್ತು ಈ ಕಡೆ ಇಬ್ಬರು ನಿಂತಾರಲ್ಲ ಅವರು ನಮ್ಮ ಅಕ್ಕನ ಮಗಳು ಅಳಿಯ ನೋಡ್ರಿ. ನಾ ಆಗಲೇ ತೋರಿಸಿದಲ್ಲ ನಮ್ಮ ಸೋನಿ ಅಂತೇಳಿ. ಸೊ ಸೋನಿ ಮತ್ತು ಸೋನಿನ ಹಸ್ಬೆಂಡ್ ಇವಾಗ ಎಲ್ಲರೂ ಮ್ಯಾಗ ಹೋಗಿ ನಿಂತಾರೆ. ಇವಾಗೇನು ಫಂಕ್ಷನ್ನು ಸ್ಟಾರ್ಟ್ ಆಗೈತಿ. ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ. ಹಂಗೆ ಇವಾಗ ನೆಕ್ಸ್ಟ್ ಭಾರಿ ಮಜಾ ಬರೋದೈತೆ ಅಂತ ಹೇಳ್ಬೋದು ರೀ. ಯಾಕಂದ್ರೆ ನನ್ನ ಟೈಟಲ್ ನೋಡಿ ಅನ್ಕೊಳತ್ತಿರ್ಬೋದು ಏನಂತೇಳಿ. ನಾ ಟೈಟಲ್ ಒಳಗೆ ಹಾಕೀನಿ ಅತ್ತಿಗೆ ಗೋಲ್ಡ್ ಹಿಡ್ಕೊಳ್ದಂದ್ರೆ ಇದೇ ನೋಡ್ರಿ ಅಂಥೇಳಿ. ಸೊ ನಮ್ಮ ಲಕ್ಷ್ಮಿ ಅಕ್ಕ ಏನೈತಿಲ್ಲ ಅವರ ಹಳೆಯ ಭಾರಿ ಗೋಲ್ಡ್ ಹಿಡ್ಕೊಂಡಾರ ಈ ವಿಡಿಯೋ ಒಳಗೆ. ಭಾರಿ ಮಸ್ತಾಗಿ ಕಾಮಿಡಿ ಮಾತಾಡ್ಯಾರ ಅಂತ ಹೇಳ್ಬೋದು. ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿದ್ರೆ ಅಂದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಅದಕ್ಕಾಗಿ ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡ್ರಿ. ಈ ಒಂದು ಕಾರ್ಯಕ್ರಮ ಕುರಿತು ಶ್ರೀಯುತ ವಿಜಯ್ ಕುಮಾರ್ ಇವರು ಏನಿಲ್ಲ, ನಮ್ಮ ಮಾವಾರು ನಮ್ಮ ಮತ್ತೆ ಇಷ್ಟು ಕ್ಲೋಸ್ ಆಗಿ ಇಷ್ಟು ಭಾಳ ವರ್ಷ ಆದ್ಮೇಲೆ ಅದಾರ. ಅದಕ್ಕೆ ನಮ್ಮ ಮಾವು ಸ್ವಲ್ಪ ಗಾಬರಿ ಆಗ್ಲಿಕ್ಕತ್ತದ. ಡೋಂಟ್ ನಮ್ಮ ಅತ್ತೆ ಚಲೋ ಅದಾರ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಗೊತ್ತೈತಿ ಇವತ್ತು ನಮ್ಮ ಮಾಮಾರ್ದ ರಿಟೈರ್ಮೆಂಟ್ ಅಂತ ಐತಿ. ಬಟ್ ಆ್ಯಕ್ಚುಲಿ ಇಟ್ ಇಸ್ ನಾಟ್ ರಿಟೈರ್ಮೆಂಟ್, ಇಟ್ ಈಸ್ ನ್ಯೂ ಬಿಗ್ನಿಂಗ್. ಒಂದು ಲೈಫ್ದಿಂದ ಇನ್ನೊಂದು ಲೈಫಿಗೆ ಜರ್ನಿ ಸ್ಟಾರ್ಟ್ ಮಾಡ್ಲಿಕ್ಕತ್ತಾರ. ಸೊ ಅದಕ್ಕೆ ನಮ್ಮ ಒಂದೇನೋ ವಿಶ್ ಇತ್ತು ಅವರಿಗೆ ಚಲೋ ರೀತಿಯಾಗಿ ಆ ಲೈಫ್ದಿಂದ ಈ ಲೈಫಿಗೆ ಜರ್ನಿ. ಈಗ ಹುಟ್ಟಾದ್ಮೇಲೆ ಎಲ್ಲರಿಗೂ ನಾಮಕರಣ ಮಾಡ್ತಾರೆ, ಒಂದು ಮಗು ಹುಟ್ಟಿದ ಖುಷಿ ಹಂಗಿರ್ತೈತೆ. ಹಾಗೆ ನಮ್ಮ ಮಾಮಾರ್ದ ಜರ್ನಿ ಒಂದು ಹೊಸದಾಗಿ ಸ್ಟಾರ್ಟ್ ಆಗ್ಲಿಕ್ಕತ್ತೈತಿ. ಸೊ ಆ ಖುಷಿ ನಾವು ಸೆಲೆಬ್ರೇಷನ್ ಮಾಡ್ಲಿಕ್ಕತ್ತೇವೆ. ಅದರೊಳಗೆ ಎಲ್ಲರೂ ಪಾಲ್ಗೊಂಡಂತ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಹೃತ್ಪೂರ್ವಕ ಥ್ಯಾಂಕ್ ಯು. ಸ್ವಲ್ಪ ನಮ್ದು ಲ್ಯಾಂಗ್ವೇಜ್ ಹೈಬ್ರಿಡ್ ಐತಿ, ಪ್ಲೀಸ್ ಕೋಆಪರೇಟ್ ಮಾಡ್ರಿ. ಭಾಳ ಕಷ್ಟಪಟ್ಟು ನಮ್ಮ ವೈನಿಯವರು ಒಂದು ಏನೋ ಎರಡು ಸ್ಲೋಗನ್ ಬರ್ದು ಕೊಟ್ಟಾರ. ಸ್ವಲ್ಪ ಕಾಪಿಯಾಗಿ ಓದ್ತೀನಿ, ಸಸ್ಟೈನ್ ಮಾಡ್ರಿ. ಮಾಮರದು ನಿಮ್ಮ ಸಲುವಾಗಿ. ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಕೆಲಸ ಹಾಗೂ ಕುಟುಂಬವನ್ನು ನೋಡಿಕೊಂಡಿದ್ದೀರಿ. ಈಗ ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಸಮಯ ನಮಗೆ ಬಂದಿದೆ. ನಮ್ಮ ನಿವೃತ್ತಿಯ ಶುಭಾಶಯಗಳು. ನಂಗೆ ಒಂದು ಸ್ವಲ್ಪ ಎಲ್ಲ ನಮ್ಮ ಹಿರಿಯರಿಗೆ ಕೇಳಬೇಕಾಗೈತಿ, ರಿಟೈರ್ಮೆಂಟ್ ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ಇವರು ಅದ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿ ರಿಟೈರ್ಡ್ ಆಗ್ಯಾರ. ಕೇಳೋಣ, ರಿಟೈರ್ಡ್ ಅಂದ್ರೆ ಏನು? ರಿಟೈರ್ಮೆಂಟ್ ಲೈಫ್ ಸರ್. ರಿಟೈರ್ಮೆಂಟ್ ಅಂದ್ರೆ ನಾವು ಸೇವೆಯಿಂದ ನಿವೃತ್ತಾಗಿ ಇನ್ನು ಮುಂದಿನ ಜೀವನ ಆರಾಮವಾಗಿ ಕಾಲ ಕಳೆದು ಮಕ್ಕಳ ಜೀವನ ನಡೆಸ್ತಾರೆ. ಮಕ್ಕಳಿಂದ ನಮ್ಮ ಜೀವನ ನಡಿಬೇಕು ಅಷ್ಟೇ. ಸರಳತೆಯಿಂದ ಜೀವನ ನಡೆಸ್ತೀವಿ, ದುಡಿಯೋದನ್ನು ಮುಗಿಸಿರ್ತೀವಿ, ಸರಳ ಜೀವನ ನಿವೃತ್ತಿ. ಅಂದ್ರೆ ರಿಟೈರ್ಮೆಂಟ್ ಅಂದ್ರೆ ಸರಳ ಜೀವನ ನನಗೆ ಗೊತ್ತಾಗ್ಲಿಲ್ಲ. ಇನ್ನೊಂದ್ಸಲ ಹೇಳ್ರಿ. ಅಲ್ಲ, ಫಸ್ಟಿಗೆ ಹೆಂಗಿರ್ತಿತ್ತು ಅಂದ್ರೆ ನಂದು ಮ್ಯಾರೇಜ್ ಆಗೈತಿ. 24 hours ಹೆಂಡತಿ ಜೊತೆ ಇರೋದು ಸ್ವಲ್ಪ ಕಷ್ಟನ. ಬಟ್ ರಿಟೈರ್ಮೆಂಟ್ ಆದ್ಮೇಲೆ ಅವರೆಲ್ಲ ನಮ್ಮ ಅತ್ತಿ ನನಗೆ ಹೇಳಿಕತ್ತಿಲ್ಲ. ನಮ್ಮ ಮಾಮಾರ್ ಹೇಳ್ಯಾರ, ಅತ್ತಿ ಇಲ್ಲ ನಿಮ್ಮ ಅತ್ತಿ ಏನು ಕಟ್ಟ ಕೊಡ್ಲ ತೋರಿಸು ಮಠಕ್ಕೆ ಸೇರ್ಲೇನು ಅನ್ಲಿಕ್ಕತ್ತಾರ. ಅದಕ್ಕೆ ನಂಗೆ ಹೆಂಗೆ ಅನಿಸ್ತದೆ 24/7 ಮೆಸೇಜ್ ಜೊತೆ ಇರೋದು ಚಲೋನು ಗೊತ್ತಾಗ್ಲಿಲ್ಲ ನನಗೆ. ಇವತ್ತು ಒಳ್ಳೆಯದು. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ಅದರಿಂದ ಎಲ್ಲ ರೀತಿ ಟೈಮ್ ಪಾಸ್ ಆಗ್ತದೆ. ನಾವು ಎಲ್ಲರನ್ನೂ
ಎದ್ದು ಸೇವೆ ಸಲ್ಲಿಸಕ್ಕಂತ ಹೋಗಿರ್ತೀವಿ. ಆದ್ರೆ ಈಗ 24 ತಾಸು ಮನೆಯಲ್ಲಿರ್ತೀವಿ ಮತ್ತು ಮಕ್ಕಳು ಮೊಮ್ಮಕ್ಕಳ ಜೊತೆ ಆರಾಮಾಗಿ. ಏನ್ ಲೇಟ್ ಆಗಿ ಬರ್ತಾರ್ರಿ, ಅವ್ರದ ಕೇಳ್ಬೇಕು. ನಮ್ಮರಿ ಲೇಟ್ ಆಗಿ ಯಾಕೆ ಬರ್ತೀರಿ? ಲೇಟ್ ಆಗಿ ಯಾಕೆ ಬರ್ತೀರಿ? ಇನ್ನು ಮುಂದೆ ಆಗೋದಿಲ್ಲ ಹೇಳ್ರಿ. ನೋಡ್ರಿ ಅತ್ತೇನ್ ಮೇಲೆ ಲೇಟ್ ಆಗಿ ಬರಂಗಿಲ್ಲ. ಮತ್ತೆ ಸೆಕೆಂಡ್ ಕಂಪ್ಲೇಂಟ್ ಏನ್ ಕಂಪ್ಲೇಂಟ್ಸ್ ಅದಾವ ಹೇಳ, ಎಲ್ಲಾರ ಮುಂದೆ ಈಗ ಹೇಳ. ಸೆಕೆಂಡ್ ಕಂಪ್ಲೇಂಟ್ ಇಲ್ಲಿ ಏನೂ ಇಲ್ಲ. ಹೇಳ್ರಿ ನನಗೆ. ಮಧ್ಯಾಹ್ನ ಎಲ್ಲ ಲಿಸ್ಟ್ ಮಾಡಿದ್ರು, ಬರ್ರಿ ಇವತ್ತೈತು ತಂದಿಂದು. ಮಾಮ ಅದಕ್ಕೆ ಗಾಬರಿ ಆಗಿದ್ರು. ನಾ ಹೇಳಿದಲ್ರಿ ನಮ್ಮ ಅತ್ತಿ ಬಾಜು ನಿಂತಳತ ನಾನು ಹೇಳಿದಲ್ಲ, ನಮ್ಮ ಮಾಮಾರ್ ಬಾಗ್ರ ಎದಕ್ ಗಾಬರಿ ಆಗ್ಲಿಕ್ಕತ್ತಾರ. ಇದಕ್ಕ ನಮ್ಮ ಅತ್ತಿ ನನ್ ಜೊತೆ ನಮ್ಮ ಜೊತೆ ಡಿಸ್ಕಷನ್ ಮಾಡ್ಯಾರ, ಬರ್ರಿ ನಿಮ್ದು ಲಿಸ್ಟ್ ಅದಾವತ್ತ ಅಂದ. ಈಗ ನೋಡಿದ್ರೆ ಇನ್ನು ಒಂದರಿ ಅತ್ತ ಖರೆ ಹೇಳ್ರಿ ಪ್ಲೀಸ್. ಹಂಗಾರ ಅದಾವಪ್ಪ, ಏನಿಲ್ಲ. ಏನೂ ಇಲ್ರಿ. ಓಕೆ. ಅತ್ಯಂತ ನಿಷ್ಠಾವಂತವಾಗಿ ಸೇವೆ ಸಲ್ಲಿಸಿ ಒಂದು ಒಳ್ಳೆಯ ಚಾಲಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶ್ರೀಯುತರು. ಇಲ್ಲಿವರೆಗೆ ಅವರ ಒಂದು ಇಲಾಖೆಯ ಸಿಬ್ಬಂದಿ ಸ್ನೇಹಿತರ ಎಲ್ಲ ಅನಿಸಿಕೆ ಕೇಳಿದ್ದೀರಿ ತಾವು. ಈಗ ಪರಶುಮಾಮಾರ ಬರ್ರಿ, ಮ್ಯಾ ಬರ್ರಿ ಪ್ಲೀಸ್, ಮ್ಯಾ ಬರ್ರಿ. ಬರ್ರಿ ಮ್ಯಾಮ್. ಈ ನಿವೃತ್ತಿಯ ಒಂದು ಕಾರ್ಯಕ್ರಮವನ್ನ ಕೇಕ್ ಕಟ್ ಮಾಡುವ ಮೂಲಕ ಸೂರ್ಯವಂಶ ಬಂಧುಗಳ ಒಂದು ಉಪಸ್ಥಿತಿಯಲ್ಲಿ ವಿಶ್ ಯು ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಶ್ರೀಯುತ ನಂದಕುಮಾರ್ ಸರ್ ಅವರಿಗೆ ಶ್ರೀಯುತ ಸೂರ್ಯವಂಶಿ ಹಾಗೂ ಪಾಟ್ನೆ ಬಂಧುಗಳಿಂದ ಹಾರ್ದಿಕ ಶುಭಾಶಯಗಳು. ನಿಮ್ಮ ನಿವೃತ್ತಿ ಜೀವನ ಉತ್ತಮವಾಗಿ ಸಾಗಲಿ. ಅತ್ಯಂತ ಉತ್ಸಾಹದಿಂದ 3 ವರ್ಷಗಳ ಕಾಲ ಬಾಳಲಿ ಎಂದು ಆಶಿಸ್ತಾ ಶ್ರೀನೈ ಶ್ರೀಯುತರಿಗೆ ಸೂರ್ಯವಂಶಿ ಬಂಧುಗಳ ಪರವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಶ್ರೀಯುತ ಪರಶುರಾಮ್ ಸೂರ್ಯವಂಶಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ನಂದಕುಮಾರ್ ಅವರಿಗೆ. ಒಂದೇ ಮಿನಿಟ್ ಇವ್ರು ಮುಗಿಲ್ಲ ಏನೆಲ್ಲ ಕೊಟ್ಟು
ನೀವು ಈ ಕಡೆ ಬರ್ರಿ ಬರ್ರಿ, ನೀವು ಈ ಕಡೆ ಬರ್ರಿ. ಇಲ್ಲ ಇಲ್ಲ, ನೀವು 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 ಕಡೆ ಹಾಂ. ಸ್ವಲ್ಪ ಬ್ಯಾಕ್ ಹಿಂದೆ ಹಿಂದೆ. ಅಪ್ಪ ಅಪ್ಪ ಎಷ್ಟು ನಂತ ಮೇಲೆ ಸರ್, ಯಾಕೆ ಎಲ್ಲರ ಕಡೆ ನೋಡ್ರಿ. ಸ್ಮೈಲ್ 1 ಸೆಕೆಂಡ್. ಓಕೆ ಸರ್. एक मिनट ಬಾಯ್. ಸೌಕಾಸ್ರಿ ಮೇ बाय बाय ಬಾಯ್ ಮಾಡ್ಚಿನು, ಬಾಯ್ ಮಾಡ. ಬಾಡಪ್ಪ ಇಲ್ಲೇ ನೀನು ಬಿಡಂಗಿಲ್ಲ, ನೀ ಅಲ್ಲೇ ಚಂತಾನೆ ಇಲ್ಲಿರ್ಬೇಕಾಗ್ತದ. ಆಮ್ಯಾಗ ಹತ್ತಾರದ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಬಂದ್ವಿ. ಹೋಗಿ ಬಂದು ಒಂದು 10-15 ನಿಮಿಷ ಆಯ್ತು ರೀ. ಬರೋಣ ಮಗನಿಗೆ ಹೊಟ್ಟಿಗೆ ಹಾಕಿದೆ. ಪಾಪ ಅವನಿಗೆ ಹಸುವಾಗಿತ್ತು. ಬಂದ ಕೂಡಲೇ ಅವನಿಗೆ ಹೊಟ್ಟಿಗೆ ಹಾಕಿ ನಾನೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಇವಾಗೆಲ್ಲ ಮೇಕಪ್ ಅಷ್ಟು ರಿಮೂವ್ ಮಾಡ್ಕೋಬೇಕ್ರಿ. ಎಲ್ಲ ಫೇಸ್ ವಾಶ್ ಮಾಡಿಕೊಂಡು ಮಾಡ್ಕೊಳ್ಳೋದಷ್ಟೇ. ಸೊ ಇವತ್ತಿನ ಫಂಕ್ಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ರಿಟೈರ್ಮೆಂಟ್ ಫಂಕ್ಷನ ನಮ್ಮ ಮಾಮಾರ್ದು. ಸೊ ಎಲ್ಲನೂ ನಿಮ್ಗೆ ಭಾಳ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಿಗ್ತೀನಿ ರೀ ಅದ್ರ ಜಲ್ದಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.